ಯೆಹೋವನನ್ನು ಪ್ರೀತಿಸುತ್ತೇನೆ, ಆತನು ನನ್ನ ಮೊರೆಯನ್ನು ಕೇಳುವವನು. ಬುಧವಾರ 31 ಡಿಸೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದ 2ನೇ ವಚನ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ವರ್ಷದ ಅಂತ್ಯದ ದಿನದಲ್ಲಿ ದೇವರ ಅದ್ಭುತ ಕಾರ್ಯಗಳನ್ನು ನೆನಪಿಗೆ ತಂದುಕೊಂಡು ದೇವರಿಗೆ ಸ್ತೋತ್ರ ಹಾಡೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ದೇವರು ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ವರ್ಷದ ಕಡೆಯ ದಿನದಲ್ಲಿ ನಾವು ನಿಂತಾಗ ಮೋಶೆ ದೇವ ಜನರೊಂದಿಗೆ ಮಾತನಾಡುವಾಗ ಅವರಿಗೆ ದೇವರು ನಡೆಸಿದಂಥ 40 ವರ್ಷದ ಅರಣ್ಯದ ಪಯಣವನ್ನು ನೆನಪಿಗೆ ತರುವಂಥವನಾಗಿದ್ದಾನೆ. ಅವರು ದೇವರಲ್ಲಿ ನಂಬಿಕೆ ಇಲ್ಲದೆ ಹೋದಾಗ ಈ 40 ವರ್ಷದ ಪ್ರಯಾಣ ಪ್ರಾರಂಭವಾಯಿತು. ಆದರೆ ಈ 40 ವರ್ಷದಲ್ಲಿ ಅರಣ್ಯದ ಪ್ರಯಾಣದಲ್ಲಿ ಆ ಪಯಣವು ಅವರಿಗೆ ಕಷ್ಟವಾಗದ ಹಾಗೆ ದೇವರು ಅವರಿಗೆ ಮನ್ನವನ್ನು ಒದಗಿಸಿಕೊಟ್ಟನು. ಅವರ ದೇಹ ಕುಂದಲಿಲ್ಲ, ಅಂದರೆ ಅವರ ಕಾಲುಗಳು ಬಾತಲಿಲ್ಲ. ಅವರು ಅವರ ಬಟ್ಟೆಗಳನ್ನು ಧರಿಸಿದ್ದರು, ಅವು ಹಾಳಾಗಲಿಲ್ಲ. ಅಂದರೆ ದೇವರು ಅವರಿಗೆ ಆಹಾರವನ್ನು ಒದಗಿಸಿಕೊಟ್ಟನು, ದೇವರು ಅವರನ್ನು ರಕ್ಷಿಸಿದನು, ಅವರಿಗೆ ಯಾವ ಹಾನಿ ತಟ್ಟದ ಹಾಗೆ ನಡೆಸಿದನು. ಇದನ್ನು ಮೋಶೆ ಅವರ ನೆನಪಿಗೆ ತರುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಕಳೆದು ಹೋದಂಥ ಈ ವರ್ಷದಲ್ಲಿ ದೇವರ ಅದ್ಭುತಗಳು ಅಸಂಖ್ಯವಾದದ್ದು, ಎಣಿಸಲಾರದಷ್ಟು ನಮಗೆ ಬೇಕಾದದ್ದೆಲ್ಲವನ್ನು ಒದಗಿಸಿದ್ದಾನೆ. ಯಾವ ಹಾನಿ ನಮಗೆ ಮುಟ್ಟದ ಹಾಗೆ ರಕ್ಷಿಸಿದ್ದಾನೆ. ನಮ್ಮ ದೇಹದಲ್ಲಿ ಆರೋಗ್ಯ ಕೊಟ್ಟಿದ್ದಾನೆ. ಪರಿಸ್ಥಿತಿಗಳ ಒತ್ತಡ ಎಷ್ಟಿದ್ದರೂ ಕೂಡ ಅದು ಯಾವುದು ನಮ್ಮನ್ನು ತಟ್ಟದ ಹಾಗೆ ಕಾದಿದ್ದಾನೆ. ಇಂಥ ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಸ್ತೋತ್ರ ಹಾಡುವಂಥದ್ದು ಅಗತ್ಯ. ಹೌದು, ಕಣ್ಣೀರು, ಹೋರಾಟ, ಸಮಸ್ಯೆ, ಸೋಲು ಎಲ್ಲ ಇದ್ದರೂ ಕೂಡ ದೇವರು ತಾನೇ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ. ಸ್ತೋತ್ರ ಹಾಡುತ್ತಾ ವಂದಿಸುತ್ತಾ ಈ ವರ್ಷವನ್ನು ಅಂತ್ಯಗೊಳಿಸೋಣ. ಹೊಸದಾದಂಥ ನೂತನ ಆಶೀರ್ವಾದಗಳು ನಮಗೆ ಇದೆ ಎಂಬಂಥ ಭರವಸೆ, ನಂಬಿಕೆಯಿಂದ ದೇವರ ಕಡೆಗೆ ನೋಡೋಣ. ದೇವರು ವಾಗ್ದಾನ ಮಾಡಿದ್ದನ್ನು ನೆರವೇರಿಸುತ್ತಾನೆ, ಉನ್ನತಕ್ಕೆ ನಡೆಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ವಿಶೇಷವಾದಂಥ ಸಮಾಚಾರ ಏನೆಂದರೆ, ನಾಳೆಯಿಂದ ಅಂದರೆ ಹೊಸ ವರ್ಷ ಜನವರಿ 1, 2026 ಇದೇ ವಾಕ್ಯೋಪದೇಶ ಇನ್ನು 4 ಭಾಷೆಗಳಲ್ಲಿ ಪ್ರಾರಂಭವಾಗಲಿದೆ. ಮಲಯಾಳಂ ಭಾಷೆಯಲ್ಲಿ, ತೆಲುಗು ಭಾಷೆಯಲ್ಲಿ, ಗುಜರಾತಿ ಭಾಷೆಯಲ್ಲಿ, ಮರಾಠಿ ಭಾಷೆಯಲ್ಲೂ ಪ್ರಾರಂಭವಾಗಲಿದೆ. ಪ್ರಾರ್ಥಿಸಿರಿ, ಸಾರಿರಿ. ದೇವರ ನಾಮಕ್ಕೆ ಮಾತ್ರ ಸ್ತೋತ್ರ ಉಂಟಾಗಲಿ. ಕರ್ತನೆ, ದಯಮಾಯ ಸ್ವಾಮಿ, ಕಳೆದ ವರ್ಷವೆಲ್ಲ ಅದ್ಭುತಕರವಾಗಿ ನಡೆಸಿದ್ದಿ, ವಿಶೇಷವಾದಂಥ ಆಶೀರ್ವಾದಗಳಿಂದ ತುಂಬಿಸಿದ್ದಿ. ಹೊಸ ವರ್ಷಕ್ಕೆ ಹೆಜ್ಜೆ ಇಡುವಾಗ ಇನ್ನೂ ನೂತನ ಆಶೀರ್ವಾದ, ಇನ್ನೂ ಒಳ್ಳೆಯದನ್ನು ನೀನು ಮಾಡುತ್ತಿ. ಕಳೆದು ಹೋದಂಥ ವರ್ಷಗಳಿಗಿಂತ ಅತ್ಯಧಿಕವಾದದ್ದನ್ನು ಮುಂದೆ ನೋಡುವಂಥ ಕೃಪೆ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.